ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂಡಿಗೋ ಸಂಸ್ಥೆ ವಿರುದ್ಧ ರುಚಿಗೆನ್ನತ್ತ ಪ್ರಯಾಣಿಕರು. ನಮಗೆ ಯಾವುದೇ ಸರಿಯಾದಂಥ ಮಾಹಿತಿಯನ್ನು ಇವರು ನೀಡ್ತಾ ಇಲ್ಲ. ಕೊನೆ ಕ್ಷಣದಲ್ಲಿ ವಿಮಾನ ಹಾರಾಟ ರದ್ದು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ಏರ್ಪೋರ್ಟಿಗೆ ಬಂದ ಮೇಲೆ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ, 2 ದಿನದಲ್ಲಿ ನಿಮ್ಮ ಹಣ ರೀಫಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಯಾವುದೇ ಮಾಹಿತಿ ಇಲ್ಲದೆ ವಿಳಂಬ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೋಡಿ ಸರ್, ನಾನು ಇವರು ಮಾರ್ನಿಂಗ್ ಫ್ಲೈಟ್ ಇದೆ ಅಂತೇಳಿ ನಾನು ಮಂಗಳೂರಿಂದ ಬೆಳಗ್ಗೆ ಹೊರಟು ಬಂದಿದ್ದೇನೆ. ಸೊ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ನಾನು 2000 ರೂಪೀಸ್ ಟ್ಯಾಕ್ಸಿ ಚಾರ್ಜ್ ಕಟ್ಟಿದ್ದೇನೆ. ಅದಾದ ನಂತರ ಈಗ ನಾಳೆ ಹೋಗ್ಲಿಕ್ಕಾಗಲ್ಲ ಅಂದರೆ ನಾನೀಗ ಹೇಗೆ ಹೋಗಲಿ ಮಂಗಳೂರಿಗೆ? ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಹೇಳಿ? ಈಗ ನಾನು ಮಂಗಳೂರು ಹೋಗಬೇಕು, ಇವ್ರು ಕಳಿಸ್ಕೊಡ್ತಾರೆ ಮಂಗಳೂರಿಗೆ ನನ್ನನ್ನು. ನಾನು ಆಲ್ರೆಡಿ ಮತ್ತು ಪ್ಯಾಕೇಜಿಗೆ ಆಲ್ರೆಡಿ ನಾನು ಟೀಮ್ ಲೀಡರು. ಸೊ ಆಲ್ರೆಡಿ 1 ಲ್ಯಾಕ್ ನಾನು ಆಲ್ರೆಡಿ ಪ್ಯಾಕೇಜ್ ಅಮೌಂಟ್ ಆಲ್ರೆಡಿ ನಾನು ಡೆಪಾಸಿಟ್ ಮಾಡಾಗಿದೆ. ಸೊ ನಾವು ಆಲ್ರೆಡಿ ಕೇಳಿದ್ವಿ, ಅವ್ರು ರೀಫಂಡ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಏನಕ್ಕೆಂದರೆ ಆಲ್ರೆಡಿ ಅವರು ಹೋಟೆಲೆಲ್ಲ ಬುಕ್ ಮಾಡಾಗಿದೆ, ಟ್ಯಾಕ್ಸ್ ಎಲ್ಲ ಬುಕ್ ಮಾಡಾಗಿದೆ. ಸೊ ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟು? ಇಂಡಿಗೋ ನನಗೆ ರೀಫಂಡ್ ಮಾಡಿಕೊಡ್ತಾರಾ? ಅವ್ರು ಹೇಳ್ತಿರೋದು ನಾವು ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಸೊ ನಮ್ಗೆ ಆಪ್ಷನ್ ಇಲ್ಲ, ಸೊ ನಾ 2 ಡೇಸಲ್ಲಿ ರೀಫಂಡ್ ಅಮೌಂಟ್ ಹಾಕ್ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಈಗ ನನಗೆ ಅದು 1 ಲಕ್ಷ ನಂದು ಆಲ್ರೆಡಿ ಅಮೌಂಟ್ ನಾನು ಕೊಟ್ಟಿದ್ದಲ್ಲ, ನಾನು ಏನು ಮಾಡಲಿ ಅದಕ್ಕೆ? ಅಟ್ಲೀಸ್ಟ್ ಈಗ ಸರ್ ಎಕ್ಸಾಂಪಲ್ ಯಾವುದೋ ಒಂದು ಎಮರ್ಜೆನ್ಸಿ ಇತ್ತು, ಮೆಡಿಕಲ್ ಎಮರ್ಜೆನ್ಸಿ ಇತ್ತು, ಸೊ ಇನ್ ಕೇಸ್ ಇಂಟರ್ವ್ಯೂ ಇತ್ತು, ಸೊ ನನ್ನ ಲೈಫ್ ಹಾಳಾಗ್ತಾ ಇತ್ತಾ? ಸೊ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್? ಇವ್ರು ಕೊಡ್ತಾರೆ, ನನ್ನ ಲೈಫ್ ಇವ್ರು ರೆಡಿ ಮಾಡಿ ಕೊಡ್ತಾರಾ? ಇದಕ್ಕೆ ಇಂಡಿಗೋನೇ ಸರ್ ಎಂಟರ್. ಇದಕ್ಕೆ ಇವರು ಎಷ್ಟು ಏನಿದೋ ಅವ್ರವ್ರ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಮಾಡಿಸಿ, ಸೊ ಅವ್ರವ್ರಿಗೆ ಅವ್ರವ್ರು ಇದನ್ನು ಮಾಡಿಕೊಡ್ಬೇಕು ಸರ್. ನಾನು ನೋಡಿ ಸರ್, ಇನ್ನು ಇಂಡಿಗೋ ವಿಮಾನಗಳ ಹಾರಾಟ ರದ್ದಾದಂಥ ಹಿನ್ನೆಲೆ ದೆಹಲಿಯಲ್ಲಿ ಸಿಲುಕಿ ಪರದಾಡ್ತಾ ಇರುವಂತಹ ಕನ್ನಡಿಗರು ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆ ಸೇರಿದ ಹಾಗೆ ಸುಮಾರು 200ಕ್ಕೂ ಹೆಚ್ಚು ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಬೇರೆ ಫ್ಲೈಟ್ ಟಿಕೆಟ್ ದರ 3 ಪಟ್ಟು ಹೆಚ್ಚಳ. ಅಂದರೆ ಸಮಯ ಸಾಧಕರು ಹೇಗಿರ್ತಾರೆ ಅಂತಂದರೆ, ಇವರು ಒದ್ದಾಡ್ತಿರೋರು ಒದ್ದಾಡಲಿ, ನಮಗೇನು ಹಣ ಬಂದ್ರಾಯ್ತು, ನಮಗೂ ಇದೊಂದು ಟೈಮು, ಸುಲಿಗೆ ಮಾಡೋಷ್ಟು ಸುಲಿಯೋಣ ಅಂತ ಉಳಿದವರು ಕೂಡ ಈಗ ಅದು ಕೂಡ ನಿನ್ನೆ ಅಯೋಧ್ಯೆಗೆ ನಾವು ನೋಡ್ತಾ ಇದ್ವಿ, ಆಲ್ಮೋಸ್ಟ್ 35-40 ಸಾವಿರ ಟಿಕೆಟ್ ಪ್ರೈಸನ್ನು ಹೆಚ್ಚಿಸಿದ್ದಾರೆ ಬೇರೆ ಏರ್ಲೈನ್ಸ್ನವರು. ಸೊ ಹೀಗೆ ದೆಹಲಿಯಲ್ಲಿ ಸಿಲುಕಿ ಪರದಾಡ್ತಾ ಇರುವಂಥ ಕನ್ನಡಿಗರು. ಸೊ ಕಳೆದ ನವೆಂಬರ್ 28ರಂದು ದೆಹಲಿ ಮಾರ್ಗವಾಗಿ ಅಜರ್ಬೈಜಾನ್ಗೆ ತೆರಳಿದಂಥ 80 ಕನ್ನಡಿಗರು ಈಗ ಪರದಾಡ್ತಾ ಇದ್ದಾರೆ. ಖಾಸಗಿ ಕಂಪನಿ ಪ್ರತಿನಿಧಿಗಳಾದಂಥ ಅಜರ್ಬೈಜಾನ್ಗೆ ತೆರಳಿದ್ರು. ಶಿಗ್ಗಾವಿ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಮೂಲದ 80ಕ್ಕೂ ಹೆಚ್ಚು ಜನ ಈಗ ನೋಡಿ ಈ ಥರ ಸಿಲುಕಿದ್ದಾರೆ. ಒಂದು ಏರ್ಲೈನ್ಸ್ನಲ್ಲಿ ಆಗುವಂಥ ಒಂದು ಮಿಸ್ಟೇಕ್ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅಂತಂದರೆ, ಆಗಲೇ ನಾನು ಹೇಳಿದ ಹಾಗೆ ಭಾರತದ ಡೊಮೆಸ್ಟಿಕ್ ಫ್ಲೈಟ್ಗಳಲ್ಲಿ 60% ಓಡಾಡೋದೇ ಅಂದರೆ ಹಾರಾಡೋದೇ ಇಂಡಿಗೋ ಏರ್ಲೈನ್ಸ್ನ ಫ್ಲೈಟ್ಗಳು. ಸೊ ಹಾಗಾಗಿ ಈ ಥರ ಮೇಜರ್ ಸಮಸ್ಯೆ ಆಗಿರೋದು ಇದಕ್ಕೇನೆ. ಇಂಡಿಗೋ ಅಧ್ವಾನ ರೈಲುಗಳಿಗೆ ಹೆಚ್ಚುವರಿ ಬೋಗಿಯನ್ನು ಅಳವಡಿಕೆ ಮಾಡಲಾಗ್ತಿದೆ. ಈಗ ಆಲ್ಟರ್ನೇಟಿವ್ ವ್ಯವಸ್ಥೆ ಏನು ಅಂತಂದರೆ 37 ರೈಲುಗಳಿಗೆ ಹೆಚ್ಚುವರಿ 116 ಕೋಚ್ಗಳ ಅಳವಡಿಕೆ ಮಾಡಲಾಗಿದೆ. ಭಾರತೀಯ ರೈಲ್ವೆ ಇಲಾಖೆಯಿಂದ ಪ್ರಮುಖ ಘೋಷಣೆ. ಸೊ ವಿಮಾನಗಳ ಹಾರಾಟ ರದ್ದತಿಯಿಂದ ಪ್ರಯಾಣಿಕರ ಬೇಡಿಕೆ ಹೆಚ್ಚಾಗಿದೆ. ಬಹಳಷ್ಟು ಮಂದಿಗೆ ಎಮರ್ಜೆನ್ಸಿ ಇರುತ್ತೆ ಹೋಗೋದಕ್ಕೆ ದೂರಗಳಿಗೆ. ಹಾಗಾಗಿ ರೈಲು ಸೇವೆಯಲ್ಲಿ ಒಂದಷ್ಟು ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. 18 ರೈಲುಗಳಿಗೆ ಚೇರ್ ಕಾರ್, ಸ್ಲೀಪರ್ ಕ್ಲಾಸ್ ಕೋಚನ್ನು ಅಳವಡಿಕೆ ಮಾಡಲಾಗಿದೆ. ಉತ್ತರ ರೈಲ್ವೆಯ 8 ರೈಲುಗಳಿಗೆ AC ಕೋಚ್ಗಳನ್ನು ಈಗ ಅಟ್ಯಾಚ್ ಮಾಡಿದ್ದಾರೆ. ಸೊ ಇಂಡಿಗೋದಿಂದ ಆಗಿರುವಂಥ ಅಧ್ವಾನ ಇದು. DGC ಏನಿದೆ, ಸೊ ಅವರು ರೂಲ್ಸನ್ನು ಮಾಡಿದ್ರು. ಈ ಕ್ಯಾಬಿನ್ ಕ್ರ್ಯೂ, ಪೈಲಟ್ಗಳಿಗೆ, ಏರ್ ಹಾಸ್ಟೆಸ್ ಇವರೆಲ್ಲರೂ ಸೇರಿದ ಹಾಗೆ ಈ ವಾರದ ರಜೆ ಏನಿತ್ತು ಅದು 36 ಗಂಟೆಯಿಂದ ಈಗ 48 ಗಂಟೆ ಮಾಡಬೇಕು. ಅವ್ರಿಗೂ ಕೂಡ ಒಂದು ಫ್ಲೈಟನ್ನು ನಡೆಸಬೇಕಾದ್ರೆ ಅವ್ರಿಗೂ ಕೂಡ ರೆಸ್ಟ್ನ ಅವಶ್ಯಕತೆ ಇದೆ ಅನ್ನೋದು. ಜೊತೆಗೆ ಒಂದಷ್ಟು ಟೆಕ್ನಿಕಲ್ ಗ್ಲಿಚ್ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಇದು ಕೂಡ ಈಗ ಅಪ್ಡೇಟ್ ಆಗ್ತಾ ಇದೆ, ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಸೊ ಆ ಕಾರಣಕ್ಕೆ ಈ ಸಮಸ್ಯೆ ಆಗ್ತಿದೆ ಅಂತ. ಜೊತೆಗೆ ಕೆಲವೊಂದಷ್ಟು ಕಡೆ ಹವಾಮಾನ ವೈಪರೀತ್ಯ, ಈಗ ಚಳಿಗಾಲ ಆಗಿರುವಂಥ ಕಾರಣ ಅದು ಕೆಲವೊಂದು ಫ್ಲೈಟ್ಗಳಿಗೆ ಅನ್ವಯ ಆಗುತ್ತಷ್ಟೇ. ಇನ್ನು 9 ದಿನ ತಟ್ಟಲಿದೆ ಇಂಡಿಗೋ ವಿಮಾನ ಸಮಸ್ಯೆ. ಡಿಸೆಂಬರ್ 15ರ ತನಕ ಹಾರಾಟ ನಡೆಸಲ್ಲ ವಿಮಾನಗಳು. ಡಿಸೆಂಬರ್ 10ರಿಂದ 15ರೊಳಗೆ ಸಮಸ್ಯೆ ಸರಿಯಾಗುವಂಥ ನಿರೀಕ್ಷೆ ಇದೆ. ಕಳೆದ 5 ದಿನಗಳಿಂದ 1000ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ. ಗ್ರಾಹಕರಿಗೆ ಉಂಟಾದಂಥ ಸಮಸ್ಯೆಗೆ ಕ್ಷಮೆ ಕೇಳ್ತೇವೆ ಅಂತ ಇಂಡಿಗೋ ನಿನ್ನೆ ಪ್ರಕಟಣೆಯನ್ನು ಹೊರಡಿಸಿದೆ. ಜೊತೆಗೆ ಅದರ ಮುಖ್ಯಸ್ಥರು ಕೂಡ ಒಂದು ವಿಡಿಯೋನ ಮಾಡಿದರು.